ಎಲ್ಲ ಸರ್ಕಸ್ಗೆ ಹೋಗ್ತಾ ಇದ್ವಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯಶೋದೀಪು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಪೋಲೋ ಸರ್ಕಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನನಗೆ ಗೊತ್ತಿರೋಂಗೆ ಚಿಕ್ಕದ್ರಲ್ಲಿದ್ದಾಗಲಿಂದ ನನಗೆ ಜಂಬೋ ಸರ್ಕಸ್ ಅನ್ನೋದು ಗೊತ್ತು. ಇಲ್ಲಿ ಅಪೋಲೋ ಸರ್ಕಸ್ ಅಂತ ಹಾಕಿದ್ದಾರೆ. ನಾನು 5th ಸ್ಟ್ಯಾಂಡರ್ಡಲ್ಲಿ ಓದಬೇಕಾದ್ರೆ ಜಂಬೋ ಸರ್ಕಸ್ ಅಂತ ಹಾಕಿದ್ರು. ಅಲ್ಲಿಂದ ಇಲ್ಲಿಗೆ ಇದೆ ಫಸ್ಟ್ ನೋಡ್ತಾ ಇರೋದು ಸರ್ಕಸ್. ಟಿಕೆಟು 150 ಮತ್ತು 200, 300 ರೂಪಾಯಿ ಟಿಕೆಟ್ ಇದೆ. ನಾವು 200 ರೂಪಾಯಿ ಟಿಕೆಟ್ ತಗೊಂಡಿದ್ದು. ಇವ್ರ ಜೀವನದಲ್ಲಿ ಎಷ್ಟು ಎಫರ್ಟ್ ಹಾಕಿರ್ತಾರೆ, ಹಂಗಾಗಿ ಈ ಮಟ್ಟಕ್ಕೆ ಬಂದಿರ್ತಾರೆ. ನಮ್ಮ ಜೀವನದಲ್ಲೂ ಅಷ್ಟೇ, ನಾವು ಎಷ್ಟೇ ಕಷ್ಟಪಟ್ಟರು ಸಾಲದು. ಕಷ್ಟಪಟ್ಟಷ್ಟು ಮುಂದೆ ಜೀವನ ಚೆನ್ನಾಗಿರುತ್ತೆ. ಅದಕ್ಕೆ ಗುರಿ ಯಾವತ್ತಿದ್ರೂ ಒಂದೇ ಕಡೆ ಇರಬೇಕು. ನಾನು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋ ಧೈರ್ಯ ಇರಬೇಕಷ್ಟೇ. ಇವಾಗ ಮುಗಿಸ್ಕೊಂಡು ಪಾರ್ಕಿಗೆ ಬಂದ್ವಿ. ನನ್ನ ಮಕ್ಕಳು ಆಟ ಆಡಬೇಕು ಪಾರ್ಕಲ್ಲಿ ಅಂತ ಅಂದ್ಲು. ಹಂಗಾಗಿ ದೀಪು ಕರ್ಕೊಂಡು ಬಂದರು. ಸರ್ಕಸಲ್ಲೇನು ಅಷ್ಟೊಂದು ಇಂಟ್ರೆಸ್ಟ್ ಅನ್ನಿಸ್ಲಿಲ್ಲ, ಬೇಜಾರಾಯಿತು ನೋಡೋಕ್ಕೆ. ಜನನೂ ಇರಲಿಲ್ಲ. 4:15 ಶೋ, 4:15ಇಂದ 6:30. 4:15 ಶೋನಲ್ಲಿ ನಾವು ಇದ್ದಿದ್ದೆ ಒಂದು 15-30 ಜನ ಇದ್ವು ಅಷ್ಟೇ. ಪೂರ್ತಿ ಎಲ್ಲ ಚೇರು ಖಾಲಿ ಇದ್ವು. ನಾನು ಚಿಕ್ಕೂರಲ್ಲಿದ್ದಾಗ ಚಂದ್ರಪಟ್ಟಣದಲ್ಲಿದ್ದೆ. ಅವಾಗ ಒಂದು ಸಲ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗಿದ್ರು. ಅವಾಗ ಚೆನ್ನಾಗಿತ್ತು. ಅವಾಗ ಏನು ಜಂಬೂ ಸರ್ಕಸ್ ಅಂತವ, ಇವಾಗ ಅಪೋಲೋ ಸರ್ಕಸ್ ಇಂಟ್ರೆಸ್ಟ್ ಇರಲಿಲ್ಲ ನೋಡೋಕ್ಕೆ. ಅಲ್ಲಿಂದ ಇವಾಗ ಪಾರ್ಕಿಗೆ ಬಂದ್ವಿ. ನನ್ನ ಮಗಳು ಪಾರ್ಕಿಗೆ ಹೋಗೋಣ ಅಂತ ಅಂದ್ಲು. ನಾವು ಹೋಗ್ತಾ ಇದ್ವಿ. ಪಾರ್ಕಿಂದ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಪೂಜಕ್ಕನೂ ಬಂದರು. ಮತ್ತಿನ್ನ ಸ್ವಲ್ಪ ಹೊತ್ತು ಹೋಗೋಣ ಅಂತ ನಾವು ಎಕ್ಸಸೈಸ್ ಮಾಡ್ತಾ ಇದ್ವಿ. ಸಲ ದೀಪ ಒಂದ್ಸಲ ಕರ್ಕೊಬಂದಿದ್ರಂತೆ ನನ್ನ ಮಗಳನ್ನ. ಅದಕ್ಕೆ ಎಲ್ಲದ್ರ ಮೇಲೂ ಆಟ ಆಡ್ತಾ ಇದ್ದಾಳೆ. ನಾವು 6:30 ಅಲ್ಲಿಂದ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ 7 ಗಂಟೆ ಆಯಿತು. ಸುಮಾರು ಹೊತ್ತು ಇದ್ವಿ. ಪಾರ್ಕಿಗೆ ಹೋಗಿ ಹಂಗೆ ಪೂಜಕರ ಮನೆಗೆ ಹೋಗಿ ಇವಾಗ ಮನೆಗೆ ಬಂದು ಊಟ ಮಾಡಿ ಎಲ್ಲ ಕೆಲಸ ಮುಗೀತು. ನಾನು ಬಟ್ಟೆ ಒಂದು ಪ್ಯಾಂಟ್ ಸ್ಟಿಚ್ ಮಾಡೋಣ ಅಂತ ಕೂತಿದ್ದೀನಿ. ಇವಾಗ ಟೈಮು 10:30. ಎಷ್ಟೊತ್ತಿಗೆ ಎದ್ದೇಳ್ತೀನಿ ಅಂತ ಗೊತ್ತಿಲ್ಲ. ಇದೊಂದು ಪ್ಯಾಂಟ್ ಸ್ಟಿಚ್ ಮಾಡಿಬಿಟ್ಟೆ ಎದ್ದೇಳಬೇಕು ಇವಾಗ. ಹಾಗೆ ಯಾರ್ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಇದೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಸಪೋರ್ಟ್ ಮಾಡಿ.